ನಾಗಿಣಿ ಬಾ. ಸಾಯೋದಕ್ಕೆ ಸಂಭ್ರಮದಿಂದ ಬರ್ತಾ ಇದೀಯಾ? ನಿನ್ನ ಸಮಾಧಿ ಕಟ್ಟೋದಕ್ಕೆ ಈ ಭೈರವ ಬಾಬಾ ಸಿದ್ಧನಿದ್ದಾನೆ. ಬಾ. ಜೈ ಮಹಾಕಾಲ. ನೀನು ಈ ಸ್ಥಿತಿಲಿ ಸಿಕ್ತೀಯ ಅಂತ ತುಂಬಾ ದಿನಗಳಿಂದ ಕಾಯ್ತಾ ಇದ್ದೆ ನಾನು. ಈ ಆಶ್ಲೇಷ ಕೃಷ್ಣಾಷ್ಟಮಿ ನಿನ್ನ ಪಾಲಿಗೆ ದುರಾದೃಷ್ಟ, ನನ್ನ ಪಾಲಿಗೆ ಅದೃಷ್ಟ. ನೀನು ಅಧರ್ಮದ ಪರವಾಗಿದ್ರೆ ನಾನು ಧರ್ಮದ ಪರವಾಗಿದ್ದೀನಿ. ಅಧರ್ಮಿಗಳು, ತಂತ್ರಿಗಳು, ಕುತಂತ್ರಿಗಳು ಯಾವತ್ತೂ ಉದ್ಧಾರ ಆಗಲ್ಲ ಅನ್ನೋ ಸತ್ಯ ನಿನಗೆ ಗೊತ್ತಿರಲಿ. ಸುಮ್ಮನೆ ನನ್ನನ್ನ ಕೆಣಕಿ ನಿನ್ನ ಸಾವನ್ನ ನೀನೆ ಆಹ್ವಾನ ಮಾಡ್ಕೋಬೇಡ. ಮುಚ್ಚು ಬಾಯ್ ತುಚ್ಚ ಹುಳುವೆ. ಸಾವು ಅದು ನಿನ್ನಿಂದ ನನಗೆ. ಯಾರ ಸಾವು ಯಾರ ಕೈಯಲ್ಲಿ ಅಂತ ನೀನೇ ನೋಡು. ಜೈ ಮಹಾಕಾಲ. ಜೈ ಮಹಾಕಾಲ. ಶಾಸ್ತ್ರಿಗಳೇ, ಕಾಪಾಡಿ ಕಾಪಾಡಿ ಶಾಸ್ತ್ರಿಗಳೇ ನನ್ನನ್ನ. ಪರಮೇಶ್ವರ, ದಯವಿಟ್ಟು ನನ್ನನ್ನ ಕಾಪಾಡು. ಆ ಕವಡೆ ಕಾಸಿನ ಶಾಸ್ತ್ರಿ ನಿನ್ನನ್ನ ಕಾಪಾಡೋದಕ್ಕಾಗೋದಿಲ್ಲ. ಹೇಮಾಲಿನಿ ಸಂಪೂರ್ಣವಾಗಿ ನಾಗ ಆಗಿ ಪರಿವರ್ತನೆ ಹೊಂದವರೆಗೂ ಈ ಆಶ್ಲೇಷ ಕೃಷ್ಣಾಷ್ಟಮಿ ಮುಗಿಯುವವರೆಗೂ ನೀನು ಈ ಅತಂತ್ರ ಸ್ಥಿತಿಯಲ್ಲೇ ಇರ್ತೀಯ. ನಿನ್ನ ನಾನು ಬಿಡುಗಡೆ ಮಾಡಲ್ಲ. ಸಾಯಿ. ಶಾಸ್ತ್ರಿಗಳೇ, ಕಾಪಾಡಿ ಕಾಪಾಡಿ ಶಾಸ್ತ್ರಿಗಳೇ, ನನ್ನನ್ನ ಕಾಪಾಡಿ. ಭೈರವ, ತಪ್ಪು ಮಾಡ್ತಾ ಇದೆಯಾ ಭೈರವ? ನಿನ್ನ ಅಟ್ಟಹಾಸಕ್ಕೆ ಅಂತ್ಯ ನಾನೇ ಬರಿತೀನಿ. ಅಲ್ಲಿವರೆಗೂ ಎಷ್ಟು ಮೆರಿತೀಯೋ ಮೆರಿ. ಭಗವಂತ, ಸುಬ್ರಹ್ಮಣ್ಯ, ಅಮೃತ ಅಪಾಯದಲ್ಲಿದ್ದಾಳೆ, ಅವಳ ಕಾಪಾಡು.
ಏಯ್, ಯಾವುದಿದು ಪಕ್ಷಿ? ಜೈ ಮಹಾಕಾಲ. ಶಾಸ್ತ್ರಿಗಳೇ, ತಾವು ಯಾವಾಗ ಬಂದ್ರಿ? ನಾನು ಬಂದಿಲ್ಲ ತಾಯಿ, ನೀವೇ ನಮ್ಮ ಆಶ್ರಮಕ್ಕೆ ಬಂದಿದ್ದೆ. ನಾವು ಆಶ್ರಮಕ್ಕೆ ಬಂದಿದ್ದೀವ? ಅಜ್ಜಿ, ನಾವು ಮನೇಲಿದ್ವಲ್ಲ. ಹೌದು, ಸೌಪರ್ಣಿಕ ಹೇಳ್ತಿರೋದು 100% ಸತ್ಯ. ನಾವು ಮನೇಲಿದ್ವಿ. ಆಶ್ರಮಕ್ಕೆ ಹೇಗೆ ಬಂದ್ವಿ ನನಗೊಂದು ಗೊತ್ತಾಗ್ತಿಲ್ಲ. ಯಾರ್ಯಾರು ಯಾವಾಗ ಎಲ್ಲಿಗೆ ಹೋಗಬೇಕು, ಎಲ್ಲಿಗೆ ಬರಬೇಕು ಅನ್ನೋದನ್ನ ನಿರ್ಧಾರ ಮಾಡುವಂಥದ್ದು ನೀವು ಅಲ್ಲ, ನಾವು ಅಲ್ಲ ತಾಯಿ. ಬರೀ ಕಷಾಯ ಅಲ್ಲ, ಅದು ನಿಮ್ಮ ಗೊಂದಲ ನನಗೆ ಅರ್ಥ ಆಗ್ತಾ ಇದೆ. ಮೊದಲು ಕಷಾಯ ಕೊಡಿ. ಕಷಾಯ ನಾವ್ಯಾಕೆ ಕುಡಿಬೇಕು? ನಮ್ಗೇನಾಗಿದೆ? ಹೇಳಿದ್ನಲ್ಲ, ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಡ್ತೀನಿ ಅಂತ. ಮೊದಲು ಕಷಾಯ ಕೊಡಿರಿ. ಶಾಸ್ತ್ರಿಗಳೇ, ನಾವು ನಮ್ಮನೇಲಿದ್ವಿ. ಇದ್ದಕ್ಕಿದ್ದ ಹಾಗೆ ನಾವಿಲ್ಲಿ ಹೇಗೆ ಬಂದ್ವಿ? ನಮ್ಗೇನಾಗಿದೆ? ನೀವು ನಮ್ಮ ಆಶ್ರಮಕ್ಕೆ ಬರುವಾಗ ದಾರಿಯಲ್ಲಿ ನಾಗರ ಹಾವು ನಿಮ್ಮ ಮೇಲೆ ಪ್ರಹಾರ ಮಾಡ್ತು. ಆಗ ನೀವು ಶಾಸ್ತ್ರಿಗಳೇ ನನ್ನನ್ನು ಕಾಪಾಡಿದ ಚೀರಿ ಜ್ಞಾನ ತಪ್ಪಿ ಬಿದ್ದಿರಿ. ಆಗ ನಾನು ನಮ್ಮ ಶಿಷ್ಯರ ಸಹಾಯದಿಂದ ನಿಮ್ಮನ್ನು ಆಶ್ರಮಕ್ಕೆ ಕರ್ಕೊಂಬಂದು ಚಿಕಿತ್ಸೆ ಕೊಟ್ಟೆ. ನಿಮ್ಮಿಬ್ಬರ ದೇಹದಲ್ಲಿದ್ದ ನಾಗರ ವಿಷವನ್ನು ಹೊರಗೆ ಹಾಕಿದೆ. ಈಗ ನೀವಿಬ್ಬರು ಸಂಪೂರ್ಣವಾಗಿ ಚೇತರಿಸ್ಕೊಂಡಿದ್ದೀರಾ, ಹಾಗೆ ಆರೋಗ್ಯವಾಗಿದ್ದೀರಾ. ಶಾಸ್ತ್ರಿಗಳೇ, ತಾವು ಹೇಳ್ತಾ ಇರೋದನ್ನ
ಯಾಕೋ ನನ್ನ ಮನಸ್ಸು ಒಪ್ತಾ ಇಲ್ಲ. ಬೇರೆ ಏನೋ ನಡೆದಿದೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ತಾಯಿ, ಮನುಷ್ಯ ಯಾವತ್ತೂ ಮನಸ್ಸಿಗೆ ಗುಲಾಬನ ಆಗಬಾರ್ದು. ಮನಸ್ಸು ಅನ್ನೋದು ಮತಿಹೀನ ಮರ್ಕಟ ಇದ್ದ ಹಾಗೆ. ಅದನ್ನು ಹಿಡಿತದಲ್ಲಿ ಇಟ್ಕೊಳ್ಳೇಬೇಕು. ಆಗಲೇ ಮನುಷ್ಯ ಗುರಿ ಮುಟ್ಟೋದು, ಆನಂದದ ಉತ್ತುಂಗಕ್ಕೇರೋದು. ಅಲ್ಲ ಶಾಸ್ತ್ರಿಗಳೇ, ಆ ನಾಗರಹಾವು ನಮ್ಮ ಮೇಲೆ ಪ್ರಹಾರ ಮಾಡಿದ್ದು, ನಾವು ಆಶ್ರಮಕ್ಕೆ ಬಂದಿದ್ದು, ಇದು ಯಾವುದು ನಮಗೆ ನೆನಪಿಗೆ ಬರ್ತಾ ಇಲ್ಲ. ಆ ಭಗವಂತ ಮನುಷ್ಯನಿಗೆ ಕೊಟ್ಟಿರೋಂಥ ಒಂದು ಅದ್ಭುತವಾದ ವರ ಯಾವುದು ಗೊತ್ತಾ ತಾಯಿ? ಮರು. ಅದರಿಂದಾಗಿ ಮನುಷ್ಯ ತನಗಾದ ಕೈ ನೆನಪುಗಳನ್ನು, ನೋವುಗಳನ್ನ ಮರೆತು ಸಂತೋಷವಾಗಿರ್ತಾನೆ. ಇದನ್ನು ಸಹ ಹಾಗೆ ಅಂದ್ಕೊಳ್ಳಿ. ಶಾಸ್ತ್ರಿಗಳೇ, ನಾನೊಂದು ಮಾತು ಹೇಳ. ಹೇಳಿ ತಾಯಿ. ತಾವು ಯಾವುದೋ ದೊಡ್ಡ ಗಂಟಾಂತರದಿಂದ ನಮ್ಮನ್ನ ಪಾರು ಮಾಡಿದ್ದೀರಾ ಅಂತ ನನ್ನ ಒಳ ಮನಸ್ಸು ಹೇಳ್ತಾ ಇದೆ. ಅದು ಸತ್ಯನಾ? ಸತ್ಯ. ಆದರೆ ಕಾಪಾಡಿದ್ದು ನಾನಲ್ಲ, ಆ ಭಗವಂತ. ನಾನು ಪಾತ್ರಧಾರಿ, ಅವನು ಎಲ್ಲರ ಕೈ ಹಿಡಿದು ನಡೆಸೋ ಸೂತ್ರಧಾರಿ. ನಿಮಗೆ ಇನ್ಯಾವ ಭಯನೂ ಇಲ್ಲ ತಾಯಿ. ನೀವು ನೆಮ್ಮದಿಯ ಮನೆಗೆ ಹೋಗ್ಬೋದು. ಶಾಸ್ತ್ರಿಗಳೇ, ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ ತಾಯಿ. ನಿಮಗೆ ಏನಾಯಿತು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಇದಿನ್ನೂ ಪಕ್ವವಾದ ಕಾಲ ಅಲ್ಲ. ಕಾಲನ ಆಜ್ಞೆ ಇಲ್ಲದೆ ನಾನು ಯಾವ ಸತ್ಯಗಳನ್ನು ನಿಮಗೆ ಹೇಳೋದಿಲ್ಲ. ದಯವಿಟ್ಟು ನನ್ನ ಬಲವಂತ ಮಾಡಬೇಡಿ. ತಾವಿಷ್ಟು ಹೇಳಿದ ಮೇಲೂ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ಅದು ನಮ್ಮ ಸಂಸ್ಕಾರ ಅಲ್ಲ ಶಾಸ್ತ್ರಿಗಳೇ. ತಾವು ಅಪ್ಪಣೆ ಕೊಟ್ಟರೆ ನಾವಿನ್ನು ಹೊರಡ್ತೀವಿ. ಹೋಗಿ ಬನ್ನಿಮ್ಮ, ಶುಭವಾಗಲಿ. ಸೌಪರ್ಣಿಕ, ಹೊರಡೋಣ. ಹೇಮ, ಅಮೃತ ನಿನ್ನ ಮೇಲೆ ಪ್ರಹಾರ ಮಾಡಿದ್ದು, ನೀನು ಜ್ಞಾನ ತಪ್ಪಿ ಬಿದ್ದಿದ್ದು ಯಾವುದೂ ನಿನ್ನ ನೆನಪಿರೋಲ್ಲ. ಅಮೃತ, ನನಗೇನಾಯ್ತು? ನಾನು ಯಾಕೆ ಇಲ್ಲಿ ಬಿದ್ದಿದ್ದೀನಿ? ಅದು ಏನಿಲ್ಲ ಅತ್ತೆ, ನಿನಗೆ ಸುಸ್ತಾಗಿತ್ತು ಅಂತ ಅನ್ಸುತ್ತೆ, ಅದಕ್ಕೆ ತಲೆ ತಿರುಗಿ ಬಿದ್ದಿದ್ದೀರಾ. ಏನೂ ಆಗಿಲ್ಲ ಬಿಡಿ. ಅತ್ತೆಮ್ಮ, ನೀವೆಲ್ಲಿ ಹೋಗಿದ್ರಿ? ಅದು ಹೇಮ, ಮನಸ್ಸಿಗೆ ಯಾಕೋ ಬೇಸರ ಆಗಿತ್ತು. ಅದಕ್ಕೆ ಶಾಸ್ತ್ರಿಗಳ ಹತ್ರ ಒಂದು 4
ಹಿತವಚನದ ಮಾತು ಕೇಳೋಣ ಅಂತ ನಾವಿಬ್ಬರು ಆಶ್ರಮಕ್ಕೆ ಹೋಗಿದ್ವಿ. ನೀವು ಯಾವಾಗಲೂ ನನಗೆ ಮೋಸ ಮಾಡೋದೆ ಅತ್ತೆಮ್ಮ. ಇದೇನೇ ಇದು? ಚಿಕ್ಕ ಮಕ್ಕಳ ಥರ ನಾನು ಮೋಸ ಮಾಡಿದೆ ಅಂತ ಹೇಳ್ತಿದ್ಯಾ? ನಾನೇನು ಮೋಸ ಮಾಡಿದೆ? ನೀವು ಹೇಳಿದಿದ್ರೆ ನಾನು ನಿಮ್ಮ ಜೊತೆಗೆ ಆಶ್ರಮಕ್ಕೆ ಬರ್ತಾ ಇದ್ದೆ ತಾನೇ? ಅದು ಅರಿಬಿರಿಲಿ ಹೇಗೆ ಓದ್ವಿ ಅಂತಲೇ ಗೊತ್ತಾಗಲಿಲ್ಲ ಹೇಮಾ. ಅದು ಸರಿ, ನೀನ್ಯಾಕೆ ನೆಲದ ಮೇಲೆ ಕೂತಿದ್ಯಾ? ಏನಿಲ್ಲ ಅತ್ತೆಮ್ಮ, ಸ್ವಲ್ಪ ತಲೆ ಸುತ್ತದಾಗಾಯ್ತು, ಅದಕ್ಕೆ ಹಾಗೆ ಕೂತ್ಬಿಟ್ಟೆ. ಹಾಂ, ನಡಿ ನಡಿ, ನೀನು ಸ್ವಲ್ಪ ವಿಶ್ರಾಂತಿ ತಗೋ. ಹಾಂ ಸರಿ ಅತ್ತೆಮ್ಮ. ಪರಮೇಶ್ವರ, ನಿನ್ನ ದಯೆಯಿಂದ ನಾನಿವತ್ತು ಪಾರಾಗಿದ್ದೀನಿ. ನಿನ್ನ ಮಾರ್ಗದರ್ಶನದಂತೆ ನನ್ನ ಸಹಾಯಕ್ಕೆ ಶಾಸ್ತ್ರಗಳು ಬರದೇ ಇದ್ದಿದ್ರೆ ಇಷ್ಟು ಹೊತ್ತಿಗೆ ನಾನು ಸಾಮಾನ್ಯ ಮನುಷ್ಯಳಾಗಿ, ಇವರೆಲ್ಲ ನಾಗಗಳಾಗಿ ನಾಗಲೋಕ ಸೇರ್ಕೋತಾ ಇದ್ರು. ದೊಡ್ಡ ಅವಘಡದಿಂದ ನನ್ನನ್ನು ಪಾರು ಮಾಡಿದ್ಯಾ. ನಿನಗೆ ಕೋಟಿ ಕೋಟಿ ವಂದನೆಗಳು ಮಹಾದೇವ. ನಿನ್ನ ಕೃಪಾ ಕಟಾಕ್ಷ ನನ್ನ ಮೇಲೆ ಸದಾ ಹೀಗೆ ಇರಲಿ ತಂದೆ.